ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 29ನೇ ತಾರೀಕು ಡಿಸೆಂಬರ್ 2025ರಿಂದ 4 ಜನವರಿ 2026 ಹೊಸ ವರ್ಷ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂದ್ರೆ ಎಲ್ಲರಿಗೂ ಅನ್ಸುತ್ತೆ ದಿನ ಬೆಳಿಗ್ಗೆ ಆದಂಗೆ ಆಗುತ್ತೆ, ರಾತ್ರಿ ಆದಂಗೆ ಆಗುತ್ತೆ. ಎಲ್ಲರಲ್ಲೂ ಒಂದು ಶಕ್ತಿ, ಎಲ್ಲರಲ್ಲೂ ಕೂಡ ಒಂದು ಹೊಸ ಜೀವನ ಅಲ್ವಾ. ಎಲ್ಲರಿಗೂ ಕೂಡ ಒಂದು ಪಾಸಿಟಿವ್ ಮೂಡುವಂತಹ, ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈಗ ಸೋಮವಾರದಿಂದ ಭಾನುವಾರದವರೆಗೂ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಯಾರಿಗೆ ಎಲ್ಲರೂ ಕೂಡ, ಯಾಕೆಂದ್ರೆ ಜ್ಯೋತಿಷ್ಯ ಅಂದ್ರೆ ವೇದದ ಅಂಗ, ಬೆಳಕು, ಕತ್ತಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಕೆಲವರು ಹೇಳ್ತೀರಾ ಗುರುಜಿನಾದ ಡೇಟ್ ಆಫ್ ಬರ್ತ್ ಇಲ್ಲ ಅಂತ, ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ, ಅದ್ರ ಮುಖಾಂತರ ಭವಿಷ್ಯ ತಿಳ್ಕೋಬಹುದು. ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಇದನ್ನು ಕೂಡ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹಾಗಾದ್ರೆ ಈ ವಾರ ನಿಮಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಾರದಲ್ಲಿ ಚಂದ್ರ ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 29 ಡಿಸೆಂಬರ್ 2025 ಬೆಳಿಗ್ಗೆ 7 ಗಂಟೆ 24 ನಿಮಿಷಕ್ಕೆ ಬುಧ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಇದೆಲ್ಲ ಆಧಾರದ ಮೇಲೆ ಮೇಷ ರಾಶಿಯಿಂದ ಮೀನ ರಾಶಿ ಜಾತಕರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ರಾಶಿ ಚಕ್ರದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ 3 ಮತ್ತು 6ನೇ ಮನೆ ಅಧಿಪತಿಯಾದಂತಹ ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುವಂಥದ್ದು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಕಮ್ಮಿ ಆಗುವಂಥದ್ದು, ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂಥದ್ದು, ಇದೆಲ್ಲ ನೀವು ಮಾಡ್ಕೋಬಾರ್ದು. ಬ್ರಾಹ್ಮಣರ ದೈವ ಶಾಪವನ್ನು ನೀವು ಪಡ್ಕೋಬಾರ್ದು. ಈ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಉತ್ತಮವಾದ ಸೌಕರ್ಯ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಒಡವೆಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ, ಕಾಣಿಕೆಗಳು ಸಿಗ್ಬೋದು, ಗಿಫ್ಟ್ ಕೊಡ್ಬೋದು, ಯಾರಾದರೂ ಉನ್ನತವಾದ ಅಂತಸ್ತನ್ನ ಪಡಿತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 4 ದಿನ ಧನ ನಷ್ಟ ಆಗ್ಬೋದು. ನಿಮ್ಮ ಕುಟುಂಬದಲ್ಲಿ ದುಃಖದ ವಾತಾವರಣ ಇರುವ ಸಾಧ್ಯತೆ ಇದೆ, ಅಥವಾ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗಬಹುದು, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ವಾರದ ಕೊನೆ 4 ದಿನ ಮೇಷರಾಶಿ ಜಾತಕರು ಜಾಗ್ರತೆ. ಮೇಷರಾಶಿ ಜಾತಕರು ಈ ವಾರ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ಪರಿಹಾರ ಮಾಡ್ಕೊಳ್ಳಿ. ಯಾರು ವಿಷ್ಣುವನ್ನ ಪೂಜೆ ಮಾಡ್ತೀರಿ ಅವರೆಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರ ಜಪ ಮಾಡಿ ವಿಷ್ಣು ದೇವರ ದರ್ಶನವನ್ನು ಮಾಡೋದು ಬಹಳ ಒಳ್ಳೆಯದು. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಗೆ ಧನಾಧಿಪತಿ, ಪಂಚಮಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ. ಅಷ್ಟಮ ಅಂದ್ರೇನು?
ಕಷ್ಟ, ಆಯುಷ್ಯ ಭಾವ. ಹಾಗಾದ್ರೆ ಧನ 8ನೇ ಮನೆ ಅಂದಾಗ ನಾವೇನಂತೀವಿ? ಸಡನ್ ಗೇನ್. ಸಡನ್ನಾಗಿ ಹಣ ಬಂದ್ಬಿಡ್ಬೋದು ಈ ವಾರ ನಿಮಗೆ. ನಿಮಗೆ ಗೊತ್ತಿಲ್ಲದಿರೋ ಕೂಡ ಎಲ್ಲೋ ಒಂದು ಕಡೆ ಹಣ ಬರುವಂಥದ್ದು ತೋರಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಗೇನ್ ಅಂತೀವಿ. ಅಥವಾ ನಿಮ್ಮ ಹಣವನ್ನು ಯಾರಾದ್ರು ಸೀಸ್ ಕೂಡ ಮಾಡ್ಬೋದು, ಅಥವಾ ಸೀಸ್ ಆಗಿರುವಂಥ ಹಣ ಬಿಡುಗಡೆ ಕೂಡ ಆಗ್ಬೋದು. ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವರಿಂದ ನಿಮಗೆ ಕಷ್ಟಗಳು ಇದ್ರೂ ಕೂಡ ಕೊನೆಗೆ ಗೆಲುವು ನಿಮಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ಅಧಿಕ ಖರ್ಚು ಅಥವಾ ಖರ್ಚು ಉಂಟಾಗ್ಬೋದು. ಅದರಲ್ಲೂ ಅಧಿಕ ಖರ್ಚು, ಆಮೇಲೆ ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಕೋಪ ಬೇಗ ಬರುತ್ತೆ, ಶೀಘ್ರ ಕೋಪ ಬರುತ್ತೆ. ತಾಳ್ಮೆ ಬಹಳ ಮುಖ್ಯ ಈ ವಾರ. ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 4 ದಿನ ತುಂಬ ಚೆನ್ನಾಗಿದೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಿರಿಯರ ಜೊತೆ ನಿಮಗೆ ಉತ್ತಮವಾದಂತಹ ಸಂಬಂಧ ಉಂಟಾಗುತ್ತೆ. ಸನ್ಮಾನಗಳು ಪ್ರಾಪ್ತಿಯಾಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಈ ಥರ ವಿಶೇಷವಾದಂತಹ ಫಲ ನಿಮಗೆ ವಾರದ ಕೊನೆ 4 ದಿನ ಪ್ರಾಪ್ತಿಯಾಗುತ್ತೆ. ಹಾಗೆ ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಈ ವಾರ ಅಂದಾಗ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ನೀವು ಜಪ ಮಾಡಿ, ಗುರುಗಳ ದೇವರ ದರ್ಶನವನ್ನ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ್ನು ಗುರುಜಿ ಏನು ತಿಳಿಸ್ತಾರೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ. ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕು. ವಿವಾಹ ಜೀವನದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಕಲಹಗಳಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಮದ್ಯ ವ್ಯಾಪಾರಸ್ಥರಿಗೂ ಲಾಭ ಆಗುತ್ತೆ. ದ್ರವ್ಯ ವ್ಯಾಪಾರಗಳು, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು, ವಾಣಿಜ್ಯ ವ್ಯಾಪಾರಗಳಲ್ಲಿ ಅಧಿಕ ಲಾಭವನ್ನು ಮಾಡ್ತೀರಿ. ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ವಿ ಆಗ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 4 ದಿನ ಅನಾವಶ್ಯಕ ಖರ್ಚುಗಳು, ಅನಾರೋಗ್ಯ, ಹೆಲ್ತ್ ಭಾಳ ಹುಷಾರಾಗಿ ಇಟ್ಕೊಳ್ಳಿ. ಈಗೆಲ್ಲ ಚಳಿಗಾಲ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಜಾತಕ ಬಹಳ ಎಚ್ಚರ. ತಾಯಿ ಜೊತೆಗೂ ಆಗ್ಬೋದು, ಇಲ್ಲ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ ಮಿಥುನ ರಾಶಿ ಜಾತಕರು ಜಾಗ್ರತೆ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಓಂ ಕಾಲ ಕಾಲಾಯ ನಮಃ ಕಾಲಭೈರವನ ದರ್ಶನ ಮಾಡಿ, ಕಾಲರ ಕಾಲ ಶಿವನನ್ನ ನಾನು ಹೇಳಿದಂಥ ಮಂತ್ರದಿಂದ ನೀವು ಜಪ ಮಾಡಬೇಕಾಗತ್ತೆ. ಯಾರ್ಯಾರು ಮಹಾವಿಷ್ಣುವಿನ ಭಕ್ತರಿದ್ದೀರಿ, ಓಂ ಗೋವಿಂದಾಯ ನಮಃ ಅನ್ನುವಂಥದ್ದು, ಓಂ ನಮೋ ನಾರಾಯಣಾಯ ಮಂತ್ರ ಜಪ ಮಾಡಿ ನಾರಾಯಣ ದರ್ಶನವನ್ನ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಬುಧ ನಿಮಗೆ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ 6ನೇ ಮನೆ ಸಂಚಾರ ಆಗ್ತಾನೆ. 12ನೇ ಮನೆ ಅಧಿಪತಿ 6ನೇ ಮನೆ ಸಂಚಾರ ಆದಾಗ ವಿಪರೀತ ರಾಜಯೋಗ ಉಂಟಾಗುತ್ತೆ. ಯಾರಿಗಾರು ಹುಷಾರಿಲ್ಲ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಬಂದ್ಬಿಡುವಂಥದ್ದು, ಅದು ಒಂಥರ ರಾಜಯೋಗ. ನೀವು ಧೈರ್ಯ ಸಾಹಸದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಗೆಲುವು ಉಂಟಾಗುತ್ತೆ. ಕಮ್ಯುನಿಕೇಷನ್ ಇಂಡಸ್ಟ್ರಿಗಳವರಿಗೆ ಅನುಕೂಲತೆ ಈ ವಾರದಲ್ಲಿ ಕಂಡು ಬರುತ್ತೆ. ಈ ವಾರದ ಮೊದಲು 6 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ರೀತಿಯ ಅನುಕೂಲ ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡಿ, ನಿಮಗೆ ಹಣ ಪ್ರಾಪ್ತಿಯಾಗುತ್ತೆ. ಸಂತೋಷ ಹೆಚ್ಚಾಗುತ್ತೆ. ಉದ್ವೇಗದಲ್ಲಿ ಯಶಸ್ವಿ ಆಗ್ತೀರಿ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಅಧಿಕಾರ ಪ್ರಾಪ್ತಿಯಾಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆಯ ದಿನ ಅಂದರೆ ಭಾನುವಾರ ಸ್ವಲ್ಪ ಎಚ್ಚರ, ಏನೋ ಒಂಥರ ಭಯ. ಯಾಕಂದರೆ ಯಾವಾಗಲೂ ಕೂಡ ಭಯ ಪಡಬೇಡಿ.
ಭಯ ಅನ್ನೋದು ನಮ್ಮ ಗುಣನೇ ಅಲ್ಲ. ಯಾಕೆಂದ್ರೆ ಭಗವಂತ ನಮ್ಮ ಮಕ್ಕಳು ನಾವಾಗಿರ್ತೀವಿ. ಅದಕ್ಕೆ ಸರ್ವಶಕ್ತಿವಂತ ಈಶ್ವರ ನಮ್ಮ ಜೊತೆಗಿದ್ದಾಗ ನಮ್ಗೆ ಯಾಕೆ ಭಯ ಆಗುತ್ತೆ? ಆಕಾಶದಲ್ಲಿ ಮೋಡ ಬರುತ್ತೆ, ಹೊರಟೋಗುತ್ತೆ. ಹಾಗೆ ಭಯ ಅನ್ನೋದು ಬರುತ್ತೆ. ನೀವು ಅದನ್ನ ಎದುರ್ಸಕ್ ಹೋದಾಗ ಇನ್ನು ಹೆಚ್ಚಾಗುತ್ತೆ. ಆ ಭಯವನ್ನ ನೀವೇನ್ ಮಾಡ್ಬೇಕು? ಅಬ್ಸರ್ವ್ ಮಾಡ್ತಾ ಹೋಗಿ. ಏನಕ್ಕೆ ಭಯ ಬರ್ತಾ ಇದೆ? ಏನು ಅಂತ ತಿಳ್ಕೊಳ್ಳಿ. ಆಗ ಆಕಾಶ ಏನಾಗುತ್ತೆ? ಫುಲ್ಲು ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸು ಚೆನ್ನಾಗಾಗುತ್ತೆ. ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಒಂದೊಂದ್ಸಲ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ. ಕೆಲವರು ಮಾತಾಡುವಂತಹ ಮಾತಿನಿಂದ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಗಂಗಾಜಲದಿಂದ ಶಿವನ ಅಭಿಷೇಕ ಈ ವಾರ ಮಾಡಿಸೋದನ್ನ ಕರ್ಕಾಟಕ ರಾಶಿ ಜಾತಕರು ಮರಿಬಾರದು. ಸರ್ವಶಕ್ತಿವಂತ ಪರಮಾತ್ಮ ಕಣ್ಣಿಗೆ ಕಾಣಲ್ಲ, ಆದರೂ ಕೂಡ ಇದಾನೆ ಅನ್ನುವಂತಹ ಅನುಭವ ನಮಗಾಗುತ್ತೆ. ಆದ್ರಿಂದ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ತಿಳಿಸ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಬುಧ ನಿಮಗೆ ದ್ವಿತೀಯಾಧಿಪತಿ, ಲಾಭಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಇದರಿಂದ ನಿಮ್ಗೆ ಯಾರು ಮೊದಲನೇ ಮಗ ಅಥವಾ ಮೊದಲನೇ ಮಗಳಿದ್ರೆ ಅವರ ಮೇಲೆ ನಿಮಗೆ ಅತಿ ಹೆಚ್ಚು ಪ್ರೀತಿ ಮತ್ತೆ ಅವರಿಂದ ನಿಮಗೆ ಧನ ಪ್ರಾಪ್ತಿ ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬುದ್ಧಿಶಕ್ತಿಯಿಂದ ಹಣವನ್ನ ನೀವು ಸಂಪಾದನೆ ಮಾಡ್ತೀರಿ. ಲಾಭ ಯಾರಿಂದ ಆಗುತ್ತೆ? ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆ. ಅದರಲ್ಲೂ ಕೂಡ ಫಸ್ಟ್ ಚೈಲ್ಡ್ ಯಾರಿರುತ್ತೆ, ಒಬ್ಬನೇ ಮಗ ಇದ್ರೆ ಪರವಾಗಿಲ್ಲ, 2-3 ಜನ ಮಕ್ಕಳಿದ್ರೆ ಯಾರು ನಿಮಗೆ ಫಸ್ಟ್ ಚೈಲ್ಡ್ ಇರ್ತಾರೆ ಆ ಮಗುವಿನ ಅದೃಷ್ಟದಿಂದ ನಿಮಗೆ ಅನುಕೂಲಗಳಾಗುತ್ತೆ. ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಅನಾವಶ್ಯಕ ಖರ್ಚು, ಎದೆನೋವು ಬರುವಂತಹ ಸಾಧ್ಯತೆ, ಗ್ಯಾಸ್ಟ್ರಿಕ್ ಎಲ್ಲ ಆಗುವ ಸಾಧ್ಯತೆ, ಧನ ನಷ್ಟ ಆಗುವ ಸಾಧ್ಯತೆ, ಎಲ್ಲಾ ರೀತಿಯ ತೊಂದರೆಗಳನ್ನು ಅನುಭವಿಸ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಬಹಳ ಗೌರವ ಪ್ರಾಪ್ತಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಎಲ್ಲ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಶಿವ 3 ಲೋಕಕ್ಕೂ ಕೂಡ ತಂದೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಬಿಲ್ವ ಪತ್ರೆಯಿಂದ ಶಿವನ ಪೂಜೆ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಯಾರ ಕನ್ಯಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಟುಂಬದ ಮೇಲೆ ಆಸಕ್ತಿ, ತಾಯಿ ಮೇಲೆ ಆಸಕ್ತಿ ಅಥವಾ ಆಸ್ತಿ ವಿಚಾರದಲ್ಲಿ ನಿಮಗೆ ಜಾಸ್ತಿ ಆಸಕ್ತಿ ಈ ವಾರದಲ್ಲಿ ಹೆಚ್ಚಾಗುತ್ತೆ. ಆದರೆ ಈ ವಾರದ ಮೊದಲು 6 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಏನಾದರೂ ನೆಗಡಿ, ಕೆಮ್ಮು, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಅಜೀರ್ಣ ಆಗುವಂಥದ್ದು, ಕೋಪ ಉಂಟಾಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಎಫೆಕ್ಟ್ ಪ್ರೇತ ಬಾಧೆಗೆ ನೀವು ಉಂಟಾಗುವ ಸಾಧ್ಯತೆ, ಕೋಪ, ಕಲಹಗಳು, ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹ, ವಿವಾದ ಮತ್ತು ಧನನಷ್ಟ ಆಗುವ ಸಾಧ್ಯತೆ. ಇನ್ನು ವಾರದ ಕೊನೆ 1 ದಿನ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ, ಸಂತೋಷವಾಗಿರ್ತೀರಿ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ತಾವು ಮಾಡದಿರುವಂಥ ಕೆಲಸದಲ್ಲಿ ಪ್ರಮೋಷನ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಈ ವಾರದ ಮೊದಲು 6 ದಿನ ಕನ್ಯಾ ರಾಶಿ ಜಾತಕರು ಎಚ್ಚರವನ್ನ ವಹಿಸಿ. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಗೆ ಬುಧ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಚಿಕ್ಕ ಸಹೋದರ ಸಹೋದರಿ ಇದ್ರೆ ಅವರಿಂದ ನಿಮಗೆ ಏನಾದರೂ ಅನಾನುಕೂಲಗಳು ಉಂಟಾಗುವಂಥದ್ದು. ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂತೀರಾ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಧರ್ಮ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ,
ಲಾಂಗ್ ಜರ್ನಿ ನೀವು ಮಾಡೋದು ಈ ವಾರ ಬಹಳ ಒಳ್ಳೆಯದಲ್ಲ. ಏನಾದರೂ ತೊಂದರೆಗಳು ಆಗುವ ಸಾಧ್ಯತೆ ಇರುತ್ತೆ. ಎಮರ್ಜೆನ್ಸಿ ಹೋಗಲೇಬೇಕು ಅಂದಾಗ ನೀವು ಪೂರ್ವಾಭಿಮುಖವಾಗಿ ಫಸ್ಟು ಹೋಗಿ, ಆಮೇಲೆ ನೀವು ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕಿಗೆ ಹೋಗಿ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಸ್ವಲ್ಪನಾದ್ರೂ ಚಿಟಿಕೆಯಷ್ಟು ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಂಡು ಹೊರಗಡೆ ಹೋಗಬೇಕಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಉತ್ತಮವಾದ ಅಧಿಕಾರ, ಉತ್ತಮವಾದ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಆಹಾರವನ್ನು ಸೇವನೆ ಮಾಡ್ತೀರಿ. ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳು ಸ್ವೀಕಾರ ಮಾಡುವಂತಹ ಯೋಗ ಉಂಟಾಗುತ್ತೆ. ಸೌಕರ್ಯಗಳನ್ನ ಪಡಿತೀರಿ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಕ್ಕಳ ಜೊತೆ ವಿವಾದ ಆಗುವಂಥದ್ದು, ಎದೆ ನೋವು ಬರುವಂತಹ ಸಾಧ್ಯತೆ. ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಮಾಡ್ಕೋಬೇಡಿ. ಏನಾದರೂ ಒಂದು ಅಡ್ಡಿಗಳಾಗುವಂಥದ್ದು, ಅನಾವಶ್ಯಕ ಖರ್ಚು ಬರುವಂತಹ ಸಾಧ್ಯತೆ ಇರುತ್ತೆ. ವಾರದ ಕೊನೆ 4 ದಿನ ತುಲಾರಾಶಿ ಜಾತಕರಿಗೆ ಎಚ್ಚರ. ಹಾಗಾದ್ರೆ ತುಲಾರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದಾಗ, ನಮ್ಮೆಲ್ಲ ಆತ್ಮದ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 7 ರಾಶಿ ಆಯಿತು. ಈಗ ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿ ಜಾತಕರಿಗೆ ವಾರದ ಮೊದಲು 6 ದಿನ ತುಂಬ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಶತ್ರುಗಳನ್ನ ಸೋಲಿಸ್ತೀರಿ. ನಿಮಗಿರುವಂಥ ಕಾಯಿಲೆಗಳು ಏನೇ ಇದ್ರೂ ಕೂಡ ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಈ ವಾರದ ಮೊದಲು 6 ದಿನ ಸೂಪರ್ ಆಗಿರ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿ, ಒಳ್ಳೊಳ್ಳೆ ಆಹಾರ, ರುಚಿಯಾದಂಥ ಆಹಾರ ಪಾನೀಯಗಳು ಸ್ವೀಕಾರ ಮಾಡ್ತೀರಿ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭವನ್ನು ಪಡಿತೀರಿ. ಆದರೆ ವಾರದ ಕೊನೆಯ ಒಂದಿನ ಟೈಮ್ ಚೆನ್ನಾಗಿರಲ್ಲ. ಅದು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಆಗ್ಬೋದು, ಅಜೀರ್ಣ ಉಂಟಾಗ್ಬೋದು, ಕೋಪ ಬರುವಂಥದ್ದು. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುವಂತಹ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗೆ ವೃಶ್ಚಿಕ ರಾಶಿ ಜಾತಕರು ಈ ವಾರ ನೀವೇನು ಪರಿಹಾರವನ್ನ ಮಾಡ್ಕೋಬೇಕು, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಅಂದಾಗ, ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ, ರುದ್ರಾಭಿಷೇಕವನ್ನು ಮಾಡಿಸುವಂತಹ ಶುಭ ಕಾರ್ಯಗಳನ್ನು ಈ ವಾರ ನೀವು ಮಾಡಬೇಕು. ಇನ್ನು ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿಯಾಧಿಪತಿ ಗುರು ಸಪ್ತಮದಲ್ಲಿದ್ದು ಗುರುಬಲ ಇದೆ. ಆದರೆ ನಿಮ್ಮ ಜನ್ಮ ರಾಶಿಗೆ ಚತುರ್ಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮಾನಸಿಕವಾಗಿ ವ್ಯತ್ಯಾಸಗಳು, ಏರುಪೇರುಗಳು ಇದ್ದೇ ಇರುತ್ತೆ. ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ನಿಮಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು, ಧನನಷ್ಟ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗಿರುವಂಥ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಎಲ್ಲದಕ್ಕಿಂತ ಮುಖ್ಯ ಏನು, ಮಾನಸಿಕ ಸಂತೋಷ. ಎಷ್ಟೋ ಶ್ರೀಮಂತನಿರ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಅವನು ಬಡವನೇ ಅನ್ನೋದು ತಿಳ್ಕೊಳ್ಳಿ. ರುಚಿ ರುಚಿಯಾದ ಆಹಾರ ಪಾನೀಯಗಳು ಸ್ವೀಕಾರ ಮಾಡ್ತೀರಿ. ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು. ವಾಣಿಜ್ಯ ವ್ಯಾಪಾರಗಳು ಯಾರ್ಯಾರು ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಲಾಭ ಆಗುತ್ತೆ. ಅದಕ್ಕೆ ಧನುಸು ರಾಶಿ ಜಾತಕರು ಗುರುವಿನ ಗುರು, ಸದ್ಗುರು, ಪರಮಗುರು, ಪರಮೇಷ್ಠಿ ಗುರು ಯಾರು, ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡೋದನ್ನ ಮರಿಬೇಡಿ. ಅದು ಹಸುವಿನ ತುಪ್ಪ ಆಗಿರಬೇಕು. ಅದರ ಜೊತೆಗೆ ಜೇನುತುಪ್ಪನ್ನು ಕೂಡ ಹಾಕಿ ನೀವು
ಅಭಿಷೇಕವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ್ನು ಗುರುಜಿ ಏನು ತಿಳಿಸ್ತಾರೆ ಅಂತ. ಈಗ 9 ರಾಶಿಗಳನ್ನು ಮುಗಿಸಿದ್ದೀನಿ. ಮೇಷದಿಂದ ಧನಸ್ಸುವರೆಗೂ ಮುಗಿದಿದೆ. ಈಗ ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಗೆ ಎಲ್ಲ ಗ್ರಹಗಳು ಕೂಡ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ವಾರದ ಮೊದಲು 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ಬೇಸರಗಳು ಉಂಟಾಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ನಿಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ನಿದ್ದೆ ಬರಲ್ಲ, ಭಯ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ವಾರದ ಕೊನೆ ಒಂದು ದಿನ ಮಾತ್ರ ನೀವು ಪ್ರಾಪಂಚಿಕ ಎಲ್ಲ ಅನುಕೂಲಗಳನ್ನ ಪಡಿತೀರಿ. ನಿಮ್ಮ ಗೃಹದಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ಶಾಂತಿ, ಅನುಕೂಲಗಳು, ಉಲ್ಲಾಸವಾಗಿರೋಕ್ಕೆ ಸಾಧ್ಯ ಆಗುತ್ತೆ ಮಕರ ರಾಶಿ ಜಾತಕರಿಗೆ. ಹಾಗಾದರೆ ಮಕರ ರಾಶಿ ಜಾತಕರು ಈ ವಾರ ಏನು ಮಂತ್ರವನ್ನು ನೀವು ಜಪ ಮಾಡಬೇಕು ಅಂದಾಗ, ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10 ರಾಶಿ ಆದಮೇಲೆ ಏಕಾದಶ ರಾಶಿ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿಯವರಿಗೆ ತುಂಬಾ ಅನುಕೂಲತೆಗಳು, ಬಂಧುಗಳಿಂದ, ಸರ್ಕಾರದಿಂದ ಸಹಾಯಗಳು ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋದು ಯೋಗ. ಕೆಲವರು ಹೊಸ ಬಟ್ಟೆ ತರ್ತಾರೆ, ಮನೇಲಿ ಇಟ್ಬಿಡ್ತಾರೆ. ಒಳ್ಳೆ ಬಟ್ಟೆ ಹಾಕೊಳ್ಳುವಂಥ ಯೋಗ, ಉತ್ತಮವಾದ ವಸ್ತ್ರ, ಹೆಸರು, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಎದೆಯಲ್ಲಿ ತೊಂದರೆ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು, ಬೇಸರ ಆಗುವಂಥದ್ದು, ಅಥವಾ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿದೆ ವಾರದ ಕೊನೆ 4 ದಿನ. ಅದಕ್ಕೆ ಕುಂಭರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗಬೇಕು ಅಂದರೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ, ಅಥವಾ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಮೃತ್ಯುಂಜಯ ಜಪ ಹೋಮವನ್ನಾದರೂ ಮಾಡಿಸ್ಬೋದು. ಇಲ್ಲ ಶಿವನಿಗೆ ರುದ್ರಾಭಿಷೇಕವನ್ನಾದರೂ ಮಾಡಿಸೋಕ್ಕೆ ನೀವು ಪ್ರಯತ್ನವನ್ನು ಈ ವಾರ ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 12ನೇ ರಾಶಿ ವ್ಯಯ ರಾಶಿ ಅಂತೀವಿ, ಅಥವಾ ಮೋಕ್ಷ ರಾಶಿ ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿ ಜಾತಕರ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರ. ಈಗ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಏರುಪೇರುಗಳು, ಕೆಲವರಿಗೆ ಸ್ಥಾನ ಮಾನ ಗೌರವಗಳು, ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿ, ಇನ್ನು ಕೆಲವರು ಅಧಿಕಾರ ಪಡ್ಕೊಳ್ಳೋಕ್ಕೋಸ್ಕರ ಹಣವನ್ನು ಖರ್ಚು ಮಾಡುವಂತಹ ಪ್ರಸಂಗ ಉಂಟಾಗ್ಬೋದು. ಈ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಧನ ನಷ್ಟ, ಬಹಳ ಜಾಗ್ರತೆ. ಕುಟುಂಬದಲ್ಲಿ ದುಃಖ ಆಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಗೌರವಗಳು ನಿಮಗೆ ನಷ್ಟ ಆಗುವ ಸಾಧ್ಯತೆಗಳಿದೆ. ಆದರೆ ಈ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಜಯ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ನೆಮ್ಮದಿಯನ್ನು ಪಡ್ಕೊಂತೀರಿ. ಉತ್ತಮವಾದ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಬಟ್ಟೆ, ಉತ್ತಮವಾದಂತಹ ವಸ್ತ್ರ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿ ಸಂತೋಷ ಅನ್ನೋದು ನಿಮಗೆ ಉಕ್ಕುತ್ತೆ. ಯಾಕಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಯಾವುದು? ಬರೀ ಹಣ ಒಂದು ಮಾಧ್ಯಮ. ಹಣದಿಂದ ನಾವು ಎಲ್ಲ ಕೊಂಡ್ಕೋಬಹುದು. ಸುಖ ಅನ್ನೋದು, ಸಂತೋಷ ಅನ್ನೋದು ಒಳಗಡೆಯಿಂದ ಬರಬೇಕು. ಆತ್ಮ ಸುಖ ಸಂತೋಷ ಅದು ನಿಮಗೆ ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಜಯ ಆಗ್ತೀರಾ. ನಿಮ್ಗೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಈ ವಾರದ ಕೊನೆ 4 ದಿನ ನಿಮಗೋಸ್ಕರ, ಅದು ನಿಮಗೆ ಒಳ್ಳೆಯದನ್ನ ಮಾಡುತ್ತೆ. ಈ ವಾರ ಕೊನೆ 4 ದಿನ
ಹಾಗಾದರೆ ಮೀನರಾಶಿ ಜಾತಕರು ಈ ವಾರ ಏನು ಮಾಡಬೇಕು? ಪರಿಹಾರ ಅಂದಾಗ ನಿತ್ಯ ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಹೋಗಿ. ಇಲ್ಲ ಅರಳಿ ವೃಕ್ಷದ ಕೆಳಗಡೆ ಕೂತು ಶಿವನನ್ನ ಮಂತ್ರ ಜಪ ಮಾಡಿ, ಓಂ ಪರಮಾತ್ಮನೇ ನಮಃ, ಫಂ ಪರಮಾತ್ಮನೇ ನಮಃ, ಪರಮೇಷ್ಟಿ ನಮಃ, ಪರಮೇಷ್ಟಿ ಪರಮಗುರುಭ್ಯೋ ನಮಃ ಅಂತೀವಿ. ಗುರುಗಳ ಗುರು ಸದ್ಗುರು ಶಿವ, ಅದಕ್ಕೆ ಶಿವ ಆತ್ಮಗಳ ತಂದೆ ಆಗಿರೋದ್ರಿಂದ ಪರಮ ಅಂದರೆ ಶ್ರೇಷ್ಠ. ಆ ಶ್ರೇಷ್ಠವಾಗಿರುವಂತಹ ಪರಮಾತ್ಮನನ್ನ ಯಾವುದಾದ್ರೂ ಒಂದು ಅರಳಿ ವೃಕ್ಷದ ಕೆಳಗಡೆ ಕೂತು ಜಪ ಮಾಡೋದ್ರಿಂದ ನಿಮಗೆ ಗ್ರಹಗಳಿಗೆ ಗತಿಯಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟ್ ದೂರ ಆಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಕ್ಕೆ ಸಾಧ್ಯ ಆಗುತ್ತೆ. ಶುದ್ಧವಾಗಿ ನಿಮ್ಮ ಕೈಲಿ ಏನು ಹಣ ಇಲ್ವಾ, ಒಳ್ಳೆ ನೀರು ಅಂದರೆ ಗಂಗಾ ಜಲ ತಗೊಂಡು ಅದನ್ನು ಶಿವನಿಗೆ ಅಭಿಷೇಕ ಮಾಡೋದ್ರಿಂದನೂ ಕೂಡ ನಿಮ್ಮ ಮೆಂಟಲಿ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿಯಾಗಿ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಸಾಧ್ಯ ಆದರೆ ಬಿಲ್ವ ಪತ್ರೆಯಿಂದ ಅಥವಾ ಎಕ್ಕದ ಹೂವು, ನಿಮ್ಮ ಕೈಯಲ್ಲಿ ಹೂ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ನನಗೆ ದುಡ್ಡಿಲ್ಲ ಅನ್ನೋವಂಥವ್ರು ಎಕ್ಕದ ಹೂವಿನಿಂದನೂ ಕೂಡ ನೀವು ಶಿವನನ್ನ ಸಂತೃಪ್ತಿಯನ್ನ ಪಡಿಸ್ಬೋದು. ಪ್ರಿಯ ವೀಕ್ಷಕರೇ, ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆಲ್ಲ ಸುಖ, ಶಾಂತಿ, ಸಮೃದ್ಧಿ ಸಿಕ್ಕಲಿ ಈ ಹೊಸ ವರ್ಷ 2026. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.